ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ನಮಸ್ಕಾರಗಳನ್ನು ತಿಳಿಸುವಂತವನಾಗಿರುತ್ತೇನೆ. ಈ ಮುಂಜಾನೆ ತಿರುಗಿ ನಮ್ಮ ಒಂದು ಸಾರಾ ಚಾನಲ್ ವತಿಯಿಂದ ಹಾಗೂ ನಮ್ಮ ಸಾರಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ತಿರುಗಿ ಈ ಒಂದು ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ದೇವರ ವಚನವನ್ನು ನಾವು ಕಲಿಯುವಂತವರಾಗಿರೋಣ. ಹಳೆ ಒಡಂಬಡಿಕೆ ಪುಸ್ತಕ ಕೀರ್ತನೆಗಳು 91ನೇ ಕೀರ್ತನೆ 1ನೇ ವಚನದಲ್ಲಿ ನಾವು ನೋಡುವಾಗ, ಕೀರ್ತನೆಗಳು 91ನೇ ಕೀರ್ತನೆ 1ನೇ ವಚನದಲ್ಲಿ ಅಲ್ಲಿ ನಾವು ನೋಡುವಾಗ ಭಕ್ತನಾದ ದಾವೀದನು ಅಲ್ಲಿ ಹೀಗೆ ದೇವರ ವಚನವನ್ನು ಉಲ್ಲೇಖಿಸುವಂತವನಾಗಿದ್ದಾನೆ. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದಾಗಿ. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದಾಗಿ ಇಲ್ಲಿ ವಚನ ತಿಳಿಸುವಂಥದ್ದಾಗಿದೆ. ಪರಾತ್ಪರನು ಎಂಬುದಾಗಿ ಹೇಳಬೇಕಾದ್ರೆ ಸರ್ವಶಕ್ತನಾದ ದೇವರಿಗೆ ನಾವು ಪರಾತ್ಪರನು ಎಂಬುದಾಗಿ ಕರೀಲಿಕ್ಕೆ ಸಾಧ್ಯ. ಆತನು ಸರ್ವವನ್ನು ಸೃಷ್ಟಿ ಮಾಡಿದವನು. ಈ ಲೋಕವನ್ನು ಸುಂದರವಾದ ರೀತಿಯಲ್ಲಿ ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತನು. ಸೂರ್ಯ, ಚಂದ್ರ, ನಕ್ಷತ್ರ, ಭೂಮಿ, ಪ್ರಾಣಿ, ಪಶು, ಮನುಷ್ಯನನ್ನು ಸಹ ಸೃಷ್ಟಿ ಮಾಡಿದಂಥ ಪರಾತ್ಪರನು ಅವನು. ಆದದ್ದರಿಂದ ಆ ಪರಾತ್ಪರನಿಗೆ ನಾವು ಮೊರೆ ಇಟ್ಟಾಗ ಆತನಲ್ಲಿ ನಾವು ಸುರಕ್ಷಿತವಾಗಿ ಇರಲಿಕ್ಕೆ ಸಾಧ್ಯ ಎಂಬುದಾಗಿ, ಪರಾತ್ಪರನ ಮೊರೆ ಹೊಕ್ಕಿರುವವರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದಾಗಿ ದೇವರ ವಚನ ನಮಗೆ ತಿಳಿಸುವಂಥದ್ದಾಗೈತಿ. ಈ ದಿನಗಳಲ್ಲಿ ಅನೇಕರು ಈ ಲೋಕವನ್ನು ಅನುಸರಿಸಿ ನಡೆಯುವಾಗ ಕಷ್ಟಗಳು ಬಂದಾಗ ಮಾತ್ರ ದೇವರನ್ನು ನೆನೆಸುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಸುಖ ಎಂಬುದಾಗಿ ಬಂದಂಥ ಸಂದರ್ಭದಲ್ಲಿ ದೇವರನ್ನು ಮರೆತು ಹೋಗುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಆದುದರಿಂದ ಭಕ್ತನಾದ ದಾವೀದನು ಹೇಳ್ತಾ ಇದ್ದಾನೆ, ನಿಮಗೆ ಪರಾತ್ಪರನನ್ನು ಮೊರೆ ಹೊಕ್ಕರೆ ಮಾತ್ರ ನೀವು ಸುರಕ್ಷಿತವಾಗಿರಲಿಕ್ಕೆ ಸಾಧ್ಯ ಎಂಬುದಾಗಿ. ನಾವೆಲ್ಲಿ ತನಕ ದೇವರನ್ನು ಮೊರೆ ಹೋಗುವುದಿಲ್ಲವೋ, ಎಲ್ಲಿ ತನಕ ದೇವರ ಸಾನ್ನಿಧ್ಯವನ್ನು ನಾವು ಬಯಸುವುದಿಲ್ಲವೋ, ಅಲ್ಲಿ ತನಕ ನಮಗೆ ಆಶೀರ್ವಾದಗಳು ಸಿಗಲಿಕ್ಕೆ ಸಾಧ್ಯವಿಲ್ಲ. ಆದುದರಿಂದ ನಾವು ಪರಾತ್ಪರನ ಮೊರೆ ಹೊಕ್ಕಾಗ ನಾವು ಆತನ ಆಶ್ರಯದಲ್ಲಿ, ಅಂದರೆ ದೇವರ ಅಡಿಯಲ್ಲಿ ನಾವಿರುವಾಗ, ದೇವರ ಕರಗಳಲ್ಲಿ ನಾವಿರುವಾಗ ನಾವು ಸುರಕ್ಷಿತವಾಗಿ, ಆರೋಗ್ಯವಂತರಾಗಿ, ಸುಕ್ಷೇಮದಿಂದ ಒಳ್ಳೆಯ ಆಶೀರ್ವಾದವನ್ನು ಹೊಂದಿಕೊಂಡು ಜೀವಿಸಲಿಕ್ಕೆ ಸಾಧ್ಯವಾಗುವುದು ಸಹಜ. ಆದುದರಿಂದ ನಾವು ಎಲ್ಲಿ ತನಕ ದೇವರನ್ನು ಮೊರೆ ಹೋಗುವುದಿಲ್ಲವೋ ಅಲ್ಲಿ ತನಕ ನಮಗೆ ಆಶೀರ್ವಾದಗಳು ಸಿಗಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಅನೇಕರು ದೇವರಿಂದ ಬರ್ತಕ್ಕಂಥ ಆಶೀರ್ವಾದಗಳನ್ನು ಕಳೆದುಕೊಂಡು ದೇವರ ಮೇಲೆ ತಪ್ಪುಗಳನ್ನು ಹೊರಿಸುವುದನ್ನು ನಾವು ನೋಡುವಂತವರಾಗಿದ್ದೇವೆ. ಮನುಷ್ಯನಲ್ಲಿ ತಪ್ಪಿದೆ. ಮನುಷ್ಯನಲ್ಲಿ ದೇವರು ಮತ್ತು ಮನುಷ್ಯನ ಸಂಬಂಧ ಇವತ್ತು ದೂರವಾಗಿ ಹೋಗಿದೆ. ಆದುದರಿಂದ ಮನುಷ್ಯ ದೇವರಿಗೂ ಮತ್ತು ನನಗೂ ಸಂಬಂಧವಿಲ್ಲ, ದೇವರನ್ನು ಬಿಟ್ಟು ನಾನು ದೂರವಾಗಿದ್ದೇನೆ, ಅದಕ್ಕಾಗಿ ದೇವರಿಂದ ನನಗೆ ಆಶೀರ್ವಾದಗಳು ಬರ್ತಾ ಇಲ್ಲ ಎಂಬುದಾಗಿ ಮನುಷ್ಯ ನೆನೆಸ್ತಾ ಇಲ್ಲ. ಬದಲಾಗಿ ಲೋಕವನ್ನು ಅನುಸರಿಸ್ತಾ ಇದ್ದಾನೆ. ಲೋಕವನ್ನು ಹಿಂಬಾಲಿಸುತ್ತಿರುವುದರಿಂದ ಮನುಷ್ಯನಿಗೆ ಆಶೀರ್ವಾದಗಳು ಬರ್ತಾ ಇಲ್ಲ. ಆದುದರಿಂದ ದೇವರು ಹೇಳ್ತಾ ಇದ್ದಾನೆ, ಪರಾತ್ಪರನ ಮೊರೆ ಹೋಗ್ರಿ, ದೇವರನ್ನ ಮೊರೆ ಹೋಗ್ರಿ, ನಿಮ್ಮನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನಿಗೆ ಮೊರೆ ಇಡ್ರಿ, ನಿಮ್ಮನ್ನು ಈ ಲೋಕದಲ್ಲಿ ಉಂಟು ಮಾಡಿದಂತ ದೇವರಿಗೆ ಮೊರೆ ಇಡ್ರಿ. ಆಗ ದೇವರು ನಿಮಗೆ ಆಶೀರ್ವಾದಗಳನ್ನು, ಮೇಲುಗಳನ್ನು, ಅದ್ಭುತಗಳನ್ನು, ಪಾಪ ಪರಿಹಾರವನ್ನು ದೇವರು ನಮಗೆ ಮಾಡಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ ಎಂಬುದಾಗಿ ದೇವರ ವಚನ ನಮಗೆ ತಿಳಿಸುತ್ತದೆ. ಎಲ್ಲಿ ತನಕ ನಾವು ದೇವರಿಗೆ ಮೊರೆ ಇಡುವುದಿಲ್ಲವೋ, ಎಲ್ಲಿ ತನಕ ದೇವರ ಸಾನ್ನಿಧ್ಯದಲ್ಲಿ ನಾವು ಕುಳಿತುಕೊಳ್ಳುವುದಿಲ್ಲವೋ ಅಲ್ಲಿ ತನಕ ದೇವರ ಆಶೀರ್ವಾದಗಳು ನಮಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ದೇವರ ವಚನ ತಿಳಿಸ್ತಾ ಇದೆ. ಇದನ್ನು ಭಕ್ತನಾದ ದಾವೀದನ ಅನುಭವಿಸಿದನ, ತನ್ನ ಜೀವಿತದಲ್ಲಿ ಅನುಭವಿಸಿರುವುದರಿಂದ ಭಕ್ತನಾದ ದಾವೀದನು ಹೇಳ್ತಾ ಇದ್ದಾನ, ನಾನು ಅರಸನಾಗಿದ್ದರೂ ಸಹ, ನಾನು ರಾಜ್ಯವನ್ನು ಮುನ್ನಡೆಸುತ್ತಾ ಇದ್ದರೂ ಸಹ ದೇವರನ್ನು ಬಿಟ್ಟು ನಾನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇವರನ್ನು ಹಿಡಿದುಕೊಂಡು ಹೋದ್ರೆ ಮಾತ್ರ ನಾನು ಎಲ್ಲವನ್ನು ಜಯಿಸಲಿಕ್ಕೆ ಸಾಧ್ಯ, ನಾನು ಪ್ರಜೆಗಳನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಎಂಬುದಾಗಿ ತಿಳಿದುಕೊಂಡ ದಾವೀದನು ದೇವರ ಹತ್ರ ಬಂದು ಪರಾತ್ಪರನ ಮೊರೆ ಹೊಕ್ಕಿರುವ ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದಾಗಿ ಆತನು ದೇವರಿಗೆ ಮೊರೆ ಹೋದ, ದೇವರನ್ನು ಹಿಡಿದುಕೊಂಡ, ದೇವರನ್ನು ಹಿಂಬಾಲಿಸಿದ, ದೇವರ ಮಂದಿರವನ್ನು ಪ್ರೀತಿ ಮಾಡಿದ, ದೇವರ ಆಜ್ಞೆಗಳನ್ನು ಪ್ರೀತಿ ಮಾಡಿದ. ಆದುದರಿಂದ ದಾವೀದನು ಸುರಕ್ಷಿತವಾಗಿ ತನ್ನ ಜೀವನವನ್ನು ಆತನು ಸಾಗಿಸಿದನು. ಸುರಕ್ಷಿತವಾದ ಒಂದು ಜೀವಿತವನ್ನು ಆತನು ಲೋಕದಲ್ಲಿ ಜೀವಿಸಿದನೆಂಬುದಾಗಿ ತನ್ನ ಅನುಭವದೊಡನೆ ದಾವೀದನು ಹೇಳುತ್ತಿರುವಂತಹ ಮಾತುಗಳನ್ನು ನೋಡ್ತಾ ಇದ್ದೇವೆ. ಹಾಗಾದರೆ ನನ್ನ ಸಹೋದರ ಸಹೋದರಿ, ನೀನು ಯಾರನ್ನು ಮೊರೆ ಹೋಗ್ತಾ ಇದೆಯಾ? ನೀನು ಯಾರನ್ನು ಆಶ್ರಯ ಪಡ್ತಾ ಇದೆಯಾ? ಮನುಷ್ಯರನ್ನು ಆಶ್ರಯಿಸಿಕೊಳ್ತಾ ಇದೆಯಾ? ನಿನ್ನ ಹಣವನ್ನು ಆಶ್ರಯಿಸಿಕೊಳ್ತಾ ಇದೆಯಾ? ಈ ಲೋಕವನ್ನು ಆಶ್ರಯಿಸಿಕೊಳ್ತಾ ಇದೆಯಾ?
ಲೋಕವನ್ನಾಗಲಿ, ಲೋಕದ ವೈಭವಗಳನ್ನಾಗಲಿ, ಲೋಕದ ಮನುಷ್ಯರನ್ನಾಗಲಿ, ಲೋಕದ ವೈಭವಗಳನ್ನು ನೀನು ಅನುಸರಿಸುವುದಾದರೆ ನೀನು ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಒಂದು ದಿನ ನೀನು ಅವೆಲ್ಲವುಗಳನ್ನು ಬಿಟ್ಟು ಹೋಗ್ಬೇಕದ. ಯಾವಾಗ ನಿನ್ನ ಮರಣವು ಸಮೀಪವಾದಾಗ, ನಿನ್ನ ಈ ಲೋಕದ ಯಾತ್ರೆಯು ಸಮೀಪವಾದಾಗ ನೀನು ಎಲ್ಲವನ್ನು ಬಿಟ್ಟು ಹೋಗ್ಬೇಕಾಗೈತಿ. ಬಿಟ್ಟು ಹೋಗೋದಕ್ಕಿಂತ ಮುಂಚೆ ನಿನ್ನನ್ನು ಈ ಲೋಕದಲ್ಲಿ ಉಂಟು ಮಾಡಿ ನಿನಗೆ ಜೀವಿಸುವುದಕ್ಕೋಸ್ಕರವಾಗಿ ಸುಂದರವಾದ ಸೃಷ್ಟಿಯನ್ನು ಉಂಟು ಮಾಡಿ ಕೊಟ್ಟಿದ್ದೇನಲ್ಲ, ಆ ದೇವರನ್ನು ನಿನ್ನ ಮೊರೆ ಹೋಗುವುದಾದ್ರೆ, ಆ ದೇವರನ್ನು ನೀನು ಆಶ್ರಯಿಸಿಕೊಳ್ಳುವುದಾದ್ರೆ ನೀನು ದೇವರ ಸನ್ನಿಧಾನದಲ್ಲಿ ಸುರಕ್ಷಿತನಾಗಿ ನೀನು ಇರಲಿಕ್ಕೆ ಸಾಧ್ಯ. ಆದುದರಿಂದ ದೇವರ ಮಗಳೇ, ದೇವರ ಮಗನೇ, ಈ ಹೊತ್ತೆ ನಿನ್ನ ಜೀವಿತವನ್ನು ನೀನು ಪರೀಕ್ಷೆ ಮಾಡಿಕೊ. ನೀನು ದೇವರಿಗೆ ಮೊರೆ ಹೋಗ್ತಾ ಇದೆಯಾ? ದೇವರನ್ನು ನೀನು ಬಿನ್ನಹ ಮಾಡ್ತಾ ಇದೆಯಾ? ದೇವರ ಸಮೀಪದಲ್ಲಿ ಹೋಗ್ತಾ ಇದೆಯಾ ಅಥವಾ ಇಲ್ಲ ಎಂಬುದಾಗಿ ನಿನ್ನನ್ನೇ ನೀನು ಪರೀಕ್ಷೆ ಮಾಡಿಕೊಳ್ಬೇಕಾಗೈತಿ. ಭಕ್ತನಾದ ದಾವೀದನು ಹೇಳುವ ಹಾಗೆ ಪರಾತ್ಪರನ ಮೊರೆ ಹೋಗ್ಬೇಕು. ದೇವರನ್ನು ಮೊರೆ ಇಡ್ರಿ, ದೇವರನ್ನು ಬೇಡ್ರಿ, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ರಿ, ದೇವರ ವಾಕ್ಯವನ್ನು ಓದ್ರಿ. ದೇವರನ್ನು ಬಿಟ್ರೆ ನಮಗೇನು ಇಲ್ಲ ಈ ಲೋಕದಲ್ಲಿ. ಈ ಲೋಕದ ವೈಭವ, ಈ ಲೋಕದ ಆಸ್ತಿ ಅಂತಸ್ತು, ಮನುಷ್ಯ ಎಲ್ಲವನ್ನು ನಾವು ಬಿಟ್ಟು ಹೋಗ್ಬೇಕಾಗೈತಿ. ಅವರನ್ನ ಮೊರೆ ಹೋದ್ರೆ ನಮಗೇನು ಪ್ರಯೋಜನವಿಲ್ಲ. ಕೋಳಿಯನ್ನು ತೆಗೆದುಕೊಳ್ರಿ. ಕೋಳಿ ಯಾವ ರೀತಿಯಾಗಿ ಹದ್ದು ಬರುವಂತ ಸಂದರ್ಭದಲ್ಲಿ, ಕಾಗೆಗಳು ಬರುವಂತ ಸಂದರ್ಭದಲ್ಲಿ ತನ್ನ ಮರಿಗಳಿಗೆ ಅವು ಹಾಳು ಮಾಡ್ತಾವು, ಹಾನಿ ಮಾಡ್ತಾವು ಎಂಬುದಾಗಿ ಕೋಳಿಗೆ ಗೊತ್ತಾದಾಗ ತನ್ನ ಮರಿಗಳನ್ನು ಯಾವ ರೀತಿಯಾಗಿ ತನ್ನ ರೆಕ್ಕೆ ಅಡಿಯಲ್ಲಿ ಇಟ್ಟುಕೊಳ್ಳುತ್ತದೋ ಹಾಗೆ ದೇವರನ್ನು ನಾವು ಮೊರೆ ಹೋಗುವುದಾದ್ರೆ ದೇವರು ಸಹ ಕಷ್ಟಗಳು ಬರಲಿ, ಸಮಸ್ಯೆಗಳು ಬರಲಿ, ಅವುಗಳು ಬರುವಾಗ ದೇವರು ತನ್ನ ಕೈಗಳಲ್ಲಿ ನಮ್ಮನ್ನು ಇಟ್ಟುಕೊಂಡು ಭದ್ರವಾಗಿ ನಮ್ಮನ್ನು ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನೆ. ನಾವು ಆತನಿಗೆ ಮೊರೆ ಇಟ್ಟಾಗ ಮಾತ್ರ, ಪರಾತ್ಪರನ ಆಶ್ರಯದಲ್ಲಿ ಬಂದಾಗ ಮಾತ್ರ, ನಾವು ದೇವರ ಆಶ್ರಯವನ್ನು ಬಿಟ್ಟು ಮನುಷ್ಯರ ಆಶ್ರಯವನ್ನು ಬಯಸಿದರೆ, ಲೋಕದ ಆಶ್ರಯವನ್ನು ಬಯಸಿದರೆ ನಮಗೆ ಸುರಕ್ಷಿತವಾದ ಜೀವನವಿಲ್ಲ, ನಮಗೆ ತೊಂದರೆಗಳು ಸಹಜ. ಆದುದರಿಂದ ನನ್ನ ಸಹೋದರ ಸಹೋದರಿಯೇ, ಪರಾತ್ಪರನ ಮೊರೆ ಹೋಗ್ರಿ. ಇವತ್ತಿನಿಂದ ದೇವರನ್ನ ಆಶ್ರಯಿಸಿಕೊಳ್ಳ್ರಿ. ಈ ಲೋಕವನ್ನು ಸೃಷ್ಟಿ ಮಾಡಿದಂತ ದೇವರ ಕಡೆಗೆ ನೋಡ್ರಿ. ದೇವರು ನಿನ್ನ ಕಡೆಗೆ ನೋಡ್ತಾನೆ. ದೇವರು ನಿನ್ನನ್ನು ತನ್ನ ಕೈಗಳಲ್ಲಿ ಸುರಕ್ಷಿತವಾಗಿ ಭದ್ರವಾಗಿ ಇಟ್ಟುಕೊಂಡು ಆತನು ಕಾಪಾಡಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ದಾವೀದನು ದೇವರನ್ನು ಮೊರೆ ಹೊಕ್ಕ ದೇವರ ಸನ್ನಿಧಾನದಲ್ಲಿ ಸುರಕ್ಷಿತವಾಗಿದ್ದ. ಹಾಗಾದರೆ ನೀನು ದೇವರಿಗೆ ಮೊರೆ ಇಡು, ದೇವರು ನಿನ್ನನ್ನು ಸುರಕ್ಷಿತವಾಗಿ ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಾಗಾದರೆ ಪ್ರಾರ್ಥನೆ ಮಾಡೋಣ. ನಿನಗೆ ದೇವರ ಆಶೀರ್ವಾದಗಳು ಬೇಕಾ? ದೇವರ ಸುರಕ್ಷಿತವಾದ ಆ ಪ್ರಸನ್ನತೆ ನಿನಗೆ ಬೇಕಾ? ದೇವರ ಆಶೀರ್ವಾದಗಳು ನಿನಗೆ ಬೇಕಾ? ಹಾಗಾದರೆ ನನ್ನೊಟ್ಟಿಗೆ ಪ್ರಾರ್ಥನೆಯನ್ನು ಮಾಡ್ರಿ. ಪ್ರೀತಿ ಯೇಸುವೆ, ನಿನಗೆ ಕೊಟ್ಟ ಈ ವಾಕ್ಯಕ್ಕಾಗಿ ಸ್ತೋತ್ರ. ಈ ವಾಕ್ಯದಲ್ಲಿ ಹೇಳಲ್ಪಟ್ಟ ಹಾಗೆ ಪರಾತ್ಪರನ ಮೊರೆ ಹೊಕ್ಕಾಗ ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರೋಣ ಎಂಬುದಾಗಿ. ಹೌದು ದೇವರೇ, ನಿನ್ನ ಮಕ್ಕಳು ನಿನಗೆ ಮೊರೆ ಇಡುವಾಗ ಅವರಿಗೆ ನೀನೇ ಆಶ್ರಯ ದುರ್ಗವಾಗಿದ್ದುಕೊಂಡು ಅವರಿಗೆ ಬೇಕಾಗಿರುವಂತಹ ಮೇಲುಗಳನ್ನು ಮಾಡು, ಅದ್ಭುತಗಳನ್ನು ಮಾಡು, ಆಶೀರ್ವಾದಗಳನ್ನು ಕೊಡು, ಆರೋಗ್ಯ ಭಾಗ್ಯವನ್ನು ಕೊಡು ಸ್ವಾಮಿ. ಪಾಪದಿಂದ ಬಿಡುಗಡೆ ಮಾಡು ಸ್ವಾಮಿ, ರಕ್ಷಣೆ ಕಡೆಗೆ ನಡೆಸು. ನೀನ್ ಬರುವಾಗ ಆ ನಿನ್ನ ಆಶ್ರಯ, ಪರಲೋಕದ ಆಶ್ರಯವನ್ನು ನಿನ್ನ ಮಕ್ಕಳಿಗೆ ಅನುಗ್ರಹಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಳೆ ಆಶೀರ್ವಾದ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಕರ್ತನು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ವಿಶೇಷವಾಗಿ ಈ ಚಾನಲ್ ನೀವು ಹೆಚ್ಚಿನ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಒಂದು ಲೈಕ್ ಮಾಡ್ರಿ, ಇತರರಿಗೆ ಶೇರ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸುವುದಾದರೆ ಇನ್ನೂ ಹೆಚ್ಚಾಗಿ ನಿಮಗಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಇನ್ನೂ ಹೆಚ್ಚಾದ ಅನೇಕ ವಿಷಯಗಳನ್ನು ನಾನು ನೀವು ಕಲಿಯುವಂತವರಾಗಿರೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಆಮೇನ್.